ರಾಜ್ಯಸಭೆಯಲ್ಲಿ ಖರ್ಗೆ ಅವರ ಪರಿಸ್ಥಿತಿ ಹೇಗಾಗಿದೆಯಪ್ಪ ಅಂದ್ರೆ ಅಧಿನಾಯಕಿ ಮತ್ತು ಮಹಾನಾಯಕನನ್ನ ಮೆಚ್ಚೋದಿಕ್ಕೆ ಏನೆಲ್ಲಾ ಸರ್ಕಸ್ ಮಾಡ್ಬೇಕು ನೋಡಿ. ತಾವು ಮಾತ್ರ ಇನ್ನೊಬ್ಬರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಬಹುದು, ಬೊಟ್ಟು ಮಾಡಿ ತೋರಿಸಬಹುದು. ಯಾವಾಗ ತನ್ನ ಬುಡಕ್ಕೆ ಬರುತ್ತೋ ಆಗ ಬೊಬ್ಬೆ ಹೊಡೆಯೋದು, ಸಂಸತ್ತಿನಲ್ಲಿ ಕೋಲಾಹಲ ಸೃಷ್ಟಿ ಮಾಡೋದು, ಇದೇ ಖರ್ಗೆ ಅವರು ಇಂದಿನಿಂದ ಮಾಡಿಕೊಂಡು ಬಂದಿರೋದು. ಹಿರಿಯ ರಾಜಕಾರಣಿ, ದಶಕಗಳ ಕಾಲ ರಾಜಕಾರಣದಲ್ಲಿ ಅನುಭವ ಇರತಕ್ಕಂತ ಸಂಸದೀಯ ಪಟು ಖರ್ಗೆ ಇನ್ನೊಬ್ಬರಿಗೆ ಬುದ್ಧಿ ಹೇಳಬೇಕಾದ ಇವರು ಮಾಡೋದೇನು? ಸಭಾಪತಿ ಕುರ್ಚಿಯಲ್ಲಿ ಕೂತಿರುವವರಿಗೆ ಅವಮಾನ ಮಾಡುವಂತ ಮಾತುಗಳನ್ನಾಡೋದು. ತಮ್ಮದೇ ಪಕ್ಷದ ಮಹಾನಾಯಕ ಉಪರಾಷ್ಟ್ರಪತಿ ಅವರನ್ನ ಟಿಎಂಸಿ ಸಂಸದ ಮಿಮಿಕ್ರಿ ಮಾಡಿ ಅದನ್ನ ರಾಹುಲ್ ಗಾಂಧಿ ಅವರು ವಿಡಿಯೋ ಮಾಡಿ ಶೇರ್ ಮಾಡಿದಾಗ ಖರ್ಗೆ ಅವರು ಅದು ಸರಿಯಲ್ಲ, ಹಾಗೆ ಮಾಡಬಾರದು ಅಂತ ಯಾಕೆ ಹೇಳಿರ್ಲಿಲ್ಲ? ತಮ್ಮ ಬುಡಕ್ಕೆ ಬಂದಾಗ ನಾನೊಬ್ಬ ಹಿರಿಯ ಸಂಸದೀಯ ಪಟು, ದಶಕಗಳ ಕಾಲ ರಾಜಕಾರಣದಲ್ಲಿ ಅನುಭವ ಇರೋನು, ನನ್ನ ಮೇಲೆ ನೀವ್ ಹೆಂಗೆ ಆರೋಪ ಮಾಡ್ತೀರಾ ಅನ್ನೋ ಪ್ರಶ್ನೆ ಕೇಳ್ತಾರೆ ನೋಡಿ. ಇದಕ್ಕೆ ಅಲ್ವಾ ಹೇಳೋದು ಇಬ್ಬಂಗಿ ನೀತಿ ಅಂತ. ಅಧಿಕಾರದಲ್ಲಿರೋದು ಮೂರು, ಮತ್ತೊಂದು ರಾಜ್ಯದಲ್ಲಿ ಕಾಂಗ್ರೆಸ್ನವರ ಮನಸ್ಥಿತಿ ಈಗ್ಲೂ ಹೇಗಿದೆಯಪ್ಪ ಅಂದ್ರೆ ನಮ್ಮದು ಗ್ರೇಟ್ ಗ್ರಾಂಡ್ ವರ್ಲ್ಡ್ ಪಾರ್ಟಿ, ದೊಡ್ಡ ರಾಜಕೀಯ ಪಕ್ಷ ಅನ್ನೋ ಭ್ರಮೆನಲ್ಲೇ ಇದ್ದಾರೆ. ಇನ್ನು ಖರ್ಗೆ ಅವರನ್ನು ನೋಡಿದಾಗಂತೂ ಆ ಭ್ರಮೆ ನಿಜ ಅನ್ಸುತ್ತೆ. ಸೋಲಿಲ್ಲದ ಸರದಾರ ಅಂತ ಖ್ಯಾತಿ ಪಡೆದ ಖರ್ಗೆಯನ್ನ ಇದೇ ಬಿಜೆಪಿಯವರು ಅವರದ್ದೇ ಎಂಪಿ ಕ್ಷೇತ್ರದಲ್ಲಿ ಹೀನಾಯವಾಗಿ 2019ರಲ್ಲಿ ಸೋಲಿಸಿದ್ರು. ನಂತರ ಹಿಂಬಾಗಿಲ ಮೂಲಕ ರಾಜ್ಯಸಭೆ ಪ್ರವೇಶ ಮಾಡಿ ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷರು ಆದ್ರು. ಖರ್ಗೆ ಅವರು ಅಧ್ಯಕ್ಷರಾದ್ಮೇಲೆ ಎಷ್ಟು ಚುನಾವಣೆಗಳನ್ನು ಗೆಲ್ಸಿದ್ದಾರೆ, ಅವರ ಪರ್ಫಾರ್ಮೆನ್ಸ್ ಏನು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ಕಾಂಗ್ರೆಸ್ನವರ ಮನಸ್ಥಿತಿನೇ ಹಾಗೆ, ತಾನು ಮಾಡಿದ್ದೇ ಸರಿ, ಆನೆ ನಡೆದಿದ್ದೇ ದಾರಿ. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಪ್ಪ ಅಂದ್ರೆ ಪದೇ ಪದೇ ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿ ಹೋಗ್ತಾ ಇದ್ದವನಿಗೆ ಒಂದು ದಿನ ಗ್ರಾಚಾರ ಕೆಟ್ಟು ನೋಟಿಸ್ ಬಂದ್ಬಿಡುತ್ತೆ. ಆಗ ಗೊತ್ತಾಗುತ್ತೆ ತಾನು ಮಾಡಿದ ತಪ್ಪು. ಆಗ ವಾಸ್ತವದ ಅರಿವಾಗುತ್ತೆ ಯಾವುದು ತಪ್ಪು ಯಾವುದು ಸರಿ ಅಂತ. ಖರ್ಗೆ ಅವರ ಸಮಸ್ಯೆನೂ ಇದೆ. ಎಲ್ಲಿಯವರೆಗೆ ತಮ್ಮ ಬುಡಕ್ಕೆ ಬರೋದಿಲ್ಲವೋ ಅಲ್ಲಿಯವರೆಗೆ ಆ ಸಮಸ್ಯೆ ಅಂತಾನೆ ಅನ್ಸಲ್ಲ. ಲೋಕಸಭೆನಲ್ಲಿ ವಕ್ಫ್ ಬಿಲ್ ಮೇಲೆ ಚರ್ಚೆ ಆಗ್ತಾ ಇತ್ತು. ಅನುರಾಗ್ ಠಾಕೂರ್ ಅವರು ಮಾತಾಡ್ತಾ ಖರ್ಗೆ ಅವರ ಮೇಲೆ ಒಂದು ಆರೋಪ ಮಾಡ್ತಾರೆ. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಕರ್ನಾಟಕದಲ್ಲಿ ವಕ್ಫ್ ಜಮೀನನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂತ. ನಿಮಗೆ ನೆನಪಿರ್ಲಿ, ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರು ಯಾವಾಗ 14 ಸೈಟ್ ಗಳನ್ನು ವಾಪಸ್ ಕೊಟ್ರು, ಅದೇ ಸಮಯದಲ್ಲೇ ತಮ್ಮ ಟ್ರಸ್ಟ್ ಗೆ ಮಂಜೂರಾಗಿದ್ದ ಭೂಮಿಯನ್ನು ಸಹ ವಾಪಸ್ ಕೊಟ್ರು. ಯಾವ ತಪ್ಪನ್ನು ಮಾಡಿಲ್ಲ ಅನ್ನೋದಾಗಿದ್ರೆ ಅದನ್ನು ವಾಪಸ್ ಯಾಕೆ ಕೊಡ್ಬೇಕಾಗಿತ್ತು? ಈಗ ರಾಜ್ಯಸಭೆಯಲ್ಲಿ ನಿಂತೇನು ಖರ್ಗೆ ಅವರು ಭಾಷಣ ಮಾಡ್ತಾ ಇದ್ದಾರೆ, ನಾನೇನಾದ್ರೂ ವಕ್ಫ್ ಜಮೀನನ್ನ ಕಬ್ಜಾ ಮಾಡಿದ್ದೆ ಆದ್ರೆ, ಅದನ್ನ ನೀವು ಸಾಬೀತು ಮಾಡಿದ್ದೆ ಆದ್ರೆ ರಾಜೀನಾಮೆ ಕೊಡ್ತೀನಿ ಅಂತ. ಆಗಲೂ ಹೇಳ್ಬೇಕಾಗಿತ್ತು ಭೂಮಿಯನ್ನು ವಾಪಸ್ ಕೊಡೋ ಬದಲು ಈ ಭೂಮಿಯನ್ನು ನಾನು ಅಕ್ರಮವಾಗಿ ಪಡೆದಿದ್ದೆ ಆದ್ರೆ ರಾಜೀನಾಮೆ ಕೊಡ್ತೀನಿ, ವಾಪಸ್ ಕೊಡಲ್ಲ, ಅಕ್ರಮ ಅಂತ ಸಾಬೀತು ಮಾಡಿ ತೋರಿಸಿ ಅಂತ ಹೇಳ್ಬೇಕಾಗಿತ್ತು. ಅನುರಾಗ್ ಠಾಕೂರ್ ಅವರು ಖರ್ಗೆ ಅವರ ಮೇಲೆ ಆರೋಪ ಮಾಡಿದ್ದು ಲೋಕಸಭೆಯಲ್ಲಿ, ಖರ್ಗೆ ಅವರಿರೋದು ರಾಜ್ಯಸಭೆಯಲ್ಲಿ. ಇದಕ್ಕೆ ವಿರೋಧ ಪಕ್ಷದ ನಾಯಕರು ಸಹ ಆಪೋಸ್ ವ್ಯಕ್ತಪಡಿಸ್ತಾರೆ. ಸಭಾಧ್ಯಕ್ಷರು, ನಿಮ್ಮ ಮಾತುಗಳನ್ನು ವಾಪಸ್ ಪಡೆಯಿರಿ, ನಾನು ಕಡತದಿಂದ ಇದನ್ನ ಎಕ್ಸ್ಪಂಜ್ ಮಾಡ್ತಾ ಇದ್ದೇನೆ, ಸದನದಲ್ಲಿ ಇಲ್ಲದೆ ಇರುವವರ ಬಗ್ಗೆ ಆರೋಪ ಮಾಡೋದು ಸರಿಯಲ್ಲ ಅಂತಾರೆ. ಅದಕ್ಕೆ ಒಪ್ಪಿ ಅನುರಾಗ್ ಠಾಕೂರ್ ಸಹ ತಾವು ಆಡಿದ ಮಾತುಗಳನ್ನು ವಾಪಸ್ ಪಡಿತಾರೆ. ಇದನ್ನ ಕಿರಣ್ ರಿಜಿಜು ಅವರು ಸಹ ಎಂಡೋರ್ಸ್ ಮಾಡಿ ಆಡಿರುವ ಮಾತುಗಳನ್ನು ಎಕ್ಸ್ಪಂಜ್ ಮಾಡಿರುವುದಾಗಿ ಹೇಳ್ತಾರೆ. ಆದ್ರೆ ಖರ್ಗೆ ಅವರು ಇಲ್ಲಿಗೆ ಸುಮ್ಮನಾಗಲ್ಲ. ರಾಜ್ಯಸಭೆ ಶುರು ಆಗ್ತಾ ಇದ್ದಂತೆ ಖರ್ಗೆ ಅವರು ಎದ್ದು ನಿಲ್ತಾರೆ. ಅನುರಾಗ್ ಠಾಕೂರ್ ನನ್ನ ವಿರುದ್ಧ ಹೇಗೆ ಆರೋಪ ಮಾಡಿದ್ರು, ನಾನು ಹಿರಿಯ ಸಂಸದನಿದ್ದೇನೆ, ಅಷ್ಟು ವರ್ಷ ಅನುಭವ ಇದೆ, ಇಷ್ಟು ವರ್ಷ ಅನುಭವ ಇದೆ, ನನ್ನ ವಿರುದ್ಧ ಹೇಗೆ ಆರೋಪ ಮಾಡಿದ್ರು, ಸಾಬೀತು ಮಾಡ್ಲಿ ಇಲ್ಲ ರಾಜೀನಾಮೆ ಕೊಡ್ಲಿ, ಸಾಬೀತಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೆಲ್ಲ ಮಾತಾಡ್ತಾರೆ. ಮಂತ್ರಿ ಕಿರಣ್ ರಿಜಿಜು ಅವರು ಇದಕ್ಕೆ ಸಮರ್ಥನೆಯನ್ನು ಕೊಟ್ಟು ನಿನ್ನೆ ಲೋಕಸಭೆನಲ್ಲೇ ಈ ಮ್ಯಾಟ್ರು ಸೆಟ್ಲ್ ಆಗೋಗಿದೆ, ಅದನ್ನು ಮತ್ತೆ ಎಳೆಯೋದು ಬೇಡ ಅಂತಾರೆ. ಆದ್ರೂ ಖರ್ಗೆ ಅವರ ಆರಾಟ ಚೀರಾಟ ನಿಲ್ಲೋದಿಲ್ಲ. ಇವರ ಮನಸ್ಥಿತಿ ಎಂತದ್ದಪ್ಪ ಅಂದ್ರೆ ಒಂದು ಉದಾಹರಣೆ ಕೊಡ್ತೀನಿ. ಜಗದೀಪ್ ಧನ್ಕಡ್ ಅವರೇ ಖರ್ಗೆ ಅವರನ್ನ ಇವತ್ತು ರಾಜ್ಯಸಭೆಯಲ್ಲಿ ಎಕ್ಸ್ಪೋಸ್ ಮಾಡಿದ್ರು. ರಾಣಾ ಸಾಂಗಾರ ಉದಾಹರಣೆ ಕೊಡುವ ಮೂಲಕ ಸಮಾಜವಾದಿ ಪಕ್ಷದ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಒಬ್ಬ ಸಂಸದ ರಾಮ್ಜಿ ಲಾಲ್ ರಾಣಾ ಸಂಗಾರ ಬಗ್ಗೆ ಒಂದು ಅನಪೇಕ್ಷಿತ ಕಮೆಂಟ್ ಮಾಡ್ತಾರೆ. ಕರ್ಣಿ ಸೇನೆಯವರು ರಾಮ್ಜಿ ಲಾಲ್ ಸುಮನ್ರ ಮನೆ ಮೇಲೆ ದಾಳಿ ಮಾಡಿರ್ತಾರೆ. ಇದನ್ನ ಕಾಂಗ್ರೆಸ್ನವರು ದಲಿತ ಸಮುದಾಯದ ವ್ಯಕ್ತಿಯ ಮೇಲೆ ದಾಳಿಯಾಗಿದೆ ಅಂತ ಬಿಂಬಿಸುವ ಮೂಲಕ ಡೈವರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ರಾಜ್ಯಸಭೆಯಲ್ಲಿ ರಾಣಾ ಸಂಗರ ಬಗ್ಗೆ ಆಡಿದ ಮಾತನ್ನ SP ಸಂಸದರು ವಾಪಸ್ ಪಡೆದಿರ್ತಾರೆ. ರಾಜ್ಯಸಭೆಯಿಂದ ಹೊರಗೆ ಬಂದ ಮೇಲೆ ಹೊರಗೇನ್ ಹೇಳ್ತಾರೆ ಇವರು, ನಾನು ಆಡಿದ ಮಾತಿಗೆ ಈಗಲೂ ಬದ್ಧ ಅಂತಾರೆ. ಇದಕ್ಕೇನ್ ಮಾಡೋದು ಹೇಳಿ? ಇದಕ್ಕೆ ಖರ್ಗೆ ಅವರು ಯಾಕೆ ಆಪೋಸ್ ಮಾಡಿರ್ಲಿಲ್ಲ ಅಂದ್ರೆ ಅಜೆಂಡಾ ಸ್ಪಷ್ಟ ಆಗುತ್ತೆ. ಬೇರೆಯವರ ಬಗ್ಗೆ ಇವರು ಇಲ್ಲ ಸಲ್ಲದ ಕಮೆಂಟ್ ಗಳನ್ನ ಪಾಸ್ ಮಾಡಬಹುದು. ಬಗ್ಗೆ ಯಾರಾದ್ರೂ ತುಟಿ ಪಿಟಕ್ಕಂದ್ರು ಸಾಕು,
ನಾನು ಅಷ್ಟು ಹಿರಿಯ, ಇಷ್ಟು ಹಿರಿಯ, ಅಷ್ಟು ರಾಜಕೀಯ ಅನುಭವ ಇದೆ ಅಂತೆಲ್ಲ ಉದ್ದುದ್ದ ಭಾಷಣ ಮಾಡೋದು. ನನಗೆ ಗೌರವ ಕೊಡಬೇಕು, ಮರ್ಯಾದೆ ಕೊಡಬೇಕು. ಗೌರವ ಮತ್ತು ಮರ್ಯಾದೆಗಳು ಗಳಿಸಿಕೊಳ್ಳಬೇಕಾದಂತವು, ಸಂಪಾದನೆ ಮಾಡಬೇಕಾಗತ್ತೆ, ಕೇಳಿ ಪಡೆಯುವಂತವಲ್ಲ. ರಾಣಾ ಸಾಂಗಾರ ಬಗ್ಗೆ SP ಸಂಸದ ಇಲ್ಲಸಲ್ಲದ ಕಮೆಂಟ್ ಮಾಡಿದಾಗ ಖರ್ಗೆ ಅವರು ಅದನ್ನ ಖಂಡಿಸಿದ್ರೆ ನಿಜಕ್ಕೂ ಶಭಾಷ್ ಹೇಳಬಹುದಾಗಿತ್ತು, ಒಪ್ಪಿಕೊಳ್ಳಬಹುದಾಗಿತ್ತು. ಖರ್ಗೆ ಅವರು ಒಬ್ಬ ಮುತ್ಸದ್ದಿ ರಾಜಕಾರಣಿ ಅಂತ. ಯಾವಾಗ ಅನುರಾಗ್ ಠಾಕೂರ್ ಅವರು ಖರ್ಗೆ ಅವರ ಬಗ್ಗೆ ಮಾತಾಡ್ತಾರೋ ಆಗ ಅನ್ಸುತ್ತೆ ಇವರಿಗೆ ಆರೋಪದಲ್ಲಿ ಉರುಳಿಲ್ಲ ಅಂತ. ಸಾಬೀತು ಮಾಡಿ ಇಲ್ಲ ರಾಜೀನಾಮೆ ಕೊಡಿ ಅನ್ನೋ ಡಿಮ್ಯಾಂಡ್ ಇಡ್ತಾರೆ. ಅದೇ SP ಸಂಸದ ರಾಣಾ ಸಾಂಗಾರ ಬಗ್ಗೆ ಆಡಿದ ಮಾತಿಗೆ ರಾಜೀನಾಮೆ ಕೊಡಬೇಕು ಅಂತ ಯಾವುದೇ ಒತ್ತಾಯ ಮಾಡಲ್ಲ. ಇದೇ ಪ್ರಸಂಗನ ಹೇಳಿ ಜಗದೀಪ್ ಧನ್ಖಡ್ ಅವರು ಖರ್ಗೆ ಅವರನ್ನ ಎಕ್ಸ್ಪೋಸ್ ಮಾಡಿಬಿಟ್ರು. ಲೋಕಸಭೆಯಲ್ಲಿ ಇತ್ಯರ್ಥವಾಗಿರುವ ವಿಷಯವನ್ನ ಮತ್ತೆ ರಾಜ್ಯಸಭೆಯಲ್ಲಿ ಎತ್ತೋ ಮೂಲಕ ಏನನ್ನ ಸಾಧಿಸೋದಿಕ್ಕೆ ಹೊರಟಿದ್ದೀರಾ ಅಂತ ಟವಲ್ ನಲ್ಲಿ ಕಟ್ಟಿ ಬಾರಿಸಿದಂತಿತ್ತು ಜಗದೀಪ್ ಧನ್ಖಡ್ ಅವರ ಮಾತುಗಳು. ಖರ್ಗೆ ಅವರ ಮನಸ್ಥಿತಿ ಎಂತದಪ್ಪ ಅಂದ್ರೆ ಎಲ್ಲ ಕಡೆ ದಲಿತ ಕಾರ್ಡ್ ಪ್ಲೇ ಮಾಡೋದು. ಅದೇ ಅನುರಾಗ್ ಠಾಕೂರ್ ಅವರ ವಿಚಾರ ಬಂದಾಗ ಠಾಕೂರ್ ಅಂದು ಜಾತಿ ಪ್ರಸ್ತಾಪ ಮಾಡೋದು. ಇದನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಎಲ್ಲ ನಾಯಕರು ವಕ್ಫ್ ಬಿಲ್ ಮೇಲೆ ಚರ್ಚೆಯನ್ನೇ ಬಹಿಷ್ಕಾರ ಮಾಡಿ ಸದನಕ್ಕೆ ಬೆನ್ನು ತೋರಿಸಿ ಓಡಿ ಹೋಗ್ತಾರೆ. ಇದೇ ಸಂದರ್ಭನ ಸದುಪಯೋಗ ಮಾಡಿಕೊಂಡ ಜಗದೀಪ್ ಧನ್ಖಡ್ ಅವರು ಮತ್ತೊಂದು ಏಟ್ ಕೊಟ್ರು. ಬೇರೆಯವರ ದಾಡಿಗೆ ಬೆಂಕಿ ಬಿದ್ದಾಗ ತಮಾಷೆ ನೋಡ್ತೀರಾ, ನಿಮ್ಮ ದಾಡಿಗೆ ಬೆಂಕಿ ಬಿದ್ದಾಗ ಗೊತ್ತಾಗತ್ತಲ್ಲ ಕಷ್ಟ ಅಂತ. TMCಯ ಸಂಸದ ತಮ್ಮ ಬಗ್ಗೆ ಮಾಡಿದ ಮಿಮಿಕ್ರಿಯನ್ನ ನೆನಪಿಸ್ತಾರೆ. ಅಷ್ಟೇ ಅಲ್ಲ, ಇದನ್ನ ವಿಡಿಯೋ ಮಾಡಿದ್ದು ಬೇರೆ ಯಾರು ಅಲ್ಲ, ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು. ದೇಶಾದ್ಯಂತ ಅದನ್ನ ಶೇರ್ ಸಹ ಮಾಡ್ತಾರೆ. ಆಗ ಖರ್ಗೆ ಅವರು ಇದನ್ನು ಯಾಕೆ ಖಂಡಿಸಿರ್ಲಿಲ್ಲ? ಒಬ್ಬ ವ್ಯಕ್ತಿಯ ನಡತೆ, ಬಾಡಿ ಶೇಮಿಂಗ್ ಮಾಡೋದು, ಅವರು ನಮಸ್ಕರಿಸುವ ರೀತಿ, ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದರ ಬಗ್ಗೆ ಅಪಹಾಸ್ಯ ಮಾಡೋದು ತಪ್ಪು, ಹಾಗೆ ಮಾಡಬಾರದು ಅಂತ ಯಾಕೆ ಬುದ್ಧಿವಾದ ಹೇಳಿರ್ಲಿಲ್ಲ ಖರ್ಗೆ ಅವರು? ಆಗ ಎಲ್ಲೋಗಿತ್ತು ಖರ್ಗೆ ಅವರ ಹಿರಿತನ? ಎಲ್ಲ ನಿಯಮಗಳು, ಕಾಯ್ದೆ, ಕಾನೂನುಗಳು ಕಾಂಗ್ರೆಸ್ನವರಿಗೆ ಯಾವಾಗ ನೆನಪಾಗತ್ತೆ? ತಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ. ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಕಾಂಗ್ರೆಸ್ನವರು. ಜಗದೀಪ್ ಧನ್ಖಡ್ ಅವರು ಈ ಪಾರ್ಟಿ ನಮ್ಗೆ ರಿಪ್ಲೈ ಕೊಡಬಹುದು ಅಂತ. ಕೊನೆಗೆ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನುವಂತೆ ಬಹಿಷ್ಕಾರ ಮಾಡಿ ಸದನದಿಂದ ಹೊರ ನಡೀತಾರೆ. ಉಪರಾಷ್ಟ್ರಪತಿ ಜಗದೀಪ್ ಧನ್ಖಡ್ ಅವರು ನರೇಂದ್ರ ಮೋದಿ ಅವರಿಗೆ ಕೈ ಮುಗಿಯುವ ಫೋಟೋಗಳನ್ನ ಶೇರ್ ಮಾಡಿ, ನೋಡಿ ಉಪರಾಷ್ಟ್ರಪತಿಗಳು ನಡು ಬಗ್ಗಿಸಿ ಮೋದಿಗೆ ಕೈ ಮುಗಿತಾರೆ ಅಂತೆಲ್ಲ ಇಲ್ಲ ಸಲದ ಅಪಪ್ರಚಾರ ಮಾಡಿದವರು ಇವರು. ಇವರೆಲ್ಲ ಯಾರು? ಗಾಂಧಿ ಕುಟುಂಬಕ್ಕೆ ಜಿ ಹುಜೂರ್ ಅಂತ ಇರೋರು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಮುಂದೆ ಕಾಂಗ್ರೆಸ್ ನಾಯಕರು ಯಾವ ರೀತಿ ನಡೆದುಕೊಳ್ತಾರೆ ಅನ್ನೋದು ಇಡೀ ದೇಶನೇ ನೋಡಿದೆ. ಇವರಿಗಿಂತ ದೊಡ್ಡ ಬಕೆಟ್ ಹಿಡಿಯುವವರು ಮತ್ತೊಬ್ಬರು ಇರೋದಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಸೀರಿಯಸ್ ಆಗಿರ್ತಕ್ಕಂಥ ವಕ್ಫ್ ಬಿಲ್ ಮಂಡನೆಯಾಗ್ತಾ ಇದೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ. ಪ್ರತಿಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿ ಅವರೇ ಇದರ ಬಗ್ಗೆ ತುಟಿ ಪಿಟಕ್ ಅನ್ನೋದಿಲ್ಲ. 1 ಗಂಟೆ 40 ನಿಮಿಷಗಳ ಕಾಲ ಅವಕಾಶ ಮಾಡಿಕೊಟ್ಟಿದ್ರು ಸಹ ಒಂದು ಮಾತಾಡೋದಿಕ್ಕೆ ಸದನದಲ್ಲಿ ಉಪಸ್ಥಿತರೇ ಇರೋದಿಲ್ಲ. ಕಾಟಾಚಾರಕ್ಕೆ ಅನ್ನುವಂತೆ ವೋಟಿಂಗ್ ಆಗುವ ಸಮಯಕ್ಕೆ ಚಪ್ಪಲಿ, ಪೈಜಾಮಾ, ಟೀ ಶರ್ಟ್ ಧರಿಸಿ ಲೋಕಸಭೆಗೆ ಬರ್ತಾರೆ. ವೋಟ್ ಹಾಕಿ ನಂತರ ಬೆನ್ನು ತೋರಿಸಿ ವಾಪಸ್ ಓಡೋಗಿ ಬಿಡ್ತಾರೆ. ಸಂಸತ್ತಿಗೆ ತನ್ನದೇ ಆದ ಘನತೆ, ಗೌರವ ಇದೆ. ವಸ್ತ್ರ ಸಂಹಿತೆ ಪಾಲನೆ ಮಾಡಬೇಕು. ಇಂಥವರಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ? ನೀವೇ ಹೇಳಿ. ಇವರ ಮನಸ್ಥಿತಿ ಈಗಲೂ ನಾನು ರಾಜ, ಮಹಾರಾಜ, ಉಳಿದವರೆಲ್ಲ ನನ್ನ ಸೇವಕರು. ಹೇಗೆ ಒಬ್ಬ OBC ಸಮುದಾಯಕ್ಕೆ ಸೇರಿದ ಚಾಯ್ ವಾಲಾ ಮೋದಿ ತಾನು ಕೂರಬೇಕಾದ ಪ್ರಧಾನಿ ಸ್ಥಾನದಲ್ಲಿ ಕೂತು ಬಿಟ್ರು. ಸಹಜವಾಗಿ ನೋಡಿ ಸಹಿಸಿಕೊಳ್ಳೋದಿಕ್ಕೆ ಆಗೋದಿಲ್ಲ. ಈ ರೀತಿ ಫ್ರಸ್ಟ್ರೇಷನ್ ಹೊರಗೆ ಆಗ್ತಾ ಇರ್ತಾರೆ. ಖರ್ಗೆ ಅವರಿಗಂತೂ ಜಗದೀಪ್ ಧನ್ಖಡ್ ಅವರು ಸರಿಯಾದ ಪಾಠನೇ ಕಲಿಸಿದ್ದಾರೆ. ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.